ಜನಜಾತ್ರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಡೇ 2ನ ವ್ಲಾಗ್. ಸೊ ಇವತ್ತು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬೇಗ ಹೊರಡಬೇಕು. ಅಲ್ಲಿ 9 o'clock ಒಳಗಡೆ ಇರಬೇಕು. ಟಿಕೆಟ್ಸ್ ಕೂಡ ತೊಗೊಂಡಿಲ್ಲ. ಸೊ ಹಾಗಾಗಿ 9 o'clock ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿನ ಕೂಡ ಹೋಟೆಲ್ಗೆ ಹೋದರೆ ಲೇಟ್ ಆಗುತ್ತೆ ಅಂತ ಆರ್ಡರ್ ಮಾಡಿಕೊಂಡು ತಿಂದು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ಕಾಸ್ಟ್ಲಿ ಆಗ್ತಾಯಿದೆ. ಸೊ ಹಾಗಾಗಿ ಮೆಟ್ರೋ ಇದೆ ಹೆಂಗಿದ್ರು ಕೂಡ. ಸೊ ಮೆಟ್ರೋಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೇಗೆ ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಸೊ ಯಾವ ಥರ ಇರುತ್ತೆ ರಾಮೋಜಿ ಫಿಲ್ಮ್ ಸಿಟಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ. ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು 7 ಗಂಟೆ ಅಂದರೂ ನಾವು ರೀಚ್ ಆಗೋಷ್ಟೆಲ್ಲ ಆಗುತ್ತೆ 9 ಗಂಟೆ ಕರೆಕ್ಟಾಗಿ. ಸೊ ಹಾಗಾಗಿ ಬೇಗ ಹೋಗಬೇಕು. ಸೊ ಇವಾಗ ನಾಪಲ್ಲಿ ಮೆಟ್ರೋ ಸ್ಟೇಷನಿಂದ LB ನಗರ್ ಮೆಟ್ರೋ ಸ್ಟೇಷನಲ್ಲಿ ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ರಾಮೋಜಿ ಫಿಲ್ಮ್ ಸಿಟಿಗೆ ಆಟೋದಲ್ಲಿ ಹೋಗೋದಾ ಕ್ಯಾಬ್ ಮಾಡ್ಕೊಂಡು ಹೋಗೋದಕ್ಕೆ ಶೋರ್ ಇಲ್ಲ. ಸೊ ಕ್ಯಾಬ್ ಆದರೆ ಕ್ಯಾಬ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಸೊ ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೀಚ್ ಆದ್ವಿ ರಾಮೋಜಿ ಫಿಲ್ಮ್ ಸಿಟಿ. ಸೊ ಇವಾಗ ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ನಾಂಪಲ್ಲಿ ಮೆಟ್ರೋ ಸ್ಟೇಷನಿಂದ LB ನಗರ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಅಂತೂ ಆಟೋದವರು ಹೆಂಗೆ ನಮ್ಮ ಮೈ ಮೇಲೂ ಬಿದ್ದರು ಅಂದರೆ ಅಷ್ಟು ಜನ ಗುಂಪು ಕಟ್ಕೊಂಡು ಬನ್ನಿ ನಾವು ಕರ್ಕೊಂಡೋಗ್ತೀವಿ ಅಂತ. ರ್ಯಾಪಿಡೋದಲ್ಲಿ ಎಷ್ಟು ಕಾಣಿಸ್ತಿದೆ, ಅದರಲ್ಲಿ ಊಬರಲ್ಲಿ ಎಷ್ಟು ತೋರಿಸ್ತಿದ್ಯೋ ಅಷ್ಟೇ ಕೊಡಿ, ಪರವಾಗಿಲ್ಲ ಕರ್ಕೊಂಡು ಹೋಗ್ತೀವಿ ಅಂತ. ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಕಾರು, ಬಟ್ ಆರಾಮಾಗಿ ಹೋಗ್ಬೋದು 300ಗೆ ಅಂತ. ಬಟ್ ಅವರು ಇದಕ್ಕೇನೆ ಆಟೋದೇ 300 ಹೇಳ್ತಾ ಇದ್ರು. ಆಮೇಲೆ ನಾವು ಬೇಡ ಅಂತ ಅದು ಇಷ್ಟೆಲ್ಲ ಮಾಡಿದ್ಮೇಲೆ ಆಮೇಲೆ ಆಟೋಗೆ 200 ಕೊಟ್ಬಿಟ್ಟು 50 ರೂಪೀಸ್ ಕೊಟ್ಬಿಟ್ಟು ಪರ್ ಹೆಡ್ 200 ಮಾಡ್ಕೊಂಡು ಬಂದ್ವಿ. ತುಂಬ ದೂರ ಇದೆ ಆ್ಯಕ್ಚುಲಿ ಅಲ್ಲಿಂದ. ಪರವಾಗಿಲ್ಲ 200 ಅಂತ ಅನ್ನಿಸ್ತು. ಪರ್ ಹೆಡ್ 50 ರೂಪೀಸ್ ಓಕೆ. ಸೊ ಇವಾಗ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ. ಟಿಕೆಟ್ ಕ್ಯೂ ನೋಡಿ ಗೈಸ್, ಇನ್ನು ಸ್ಟಾರ್ಟ್ ಮಾಡಿಲ್ಲ ಟಿಕೆಟ್ ಕೊಡೋದಕ್ಕೆ. ಸ್ಕ್ಯಾನ್ ಎಲ್ಲ ಕಡೆಗೂ ಸ್ಕ್ಯಾನ್ ಮಾಡ್ಕೊಂಡು ಮಾಡಿ ಅಂತ ಹಾಕಿಟ್ಟಿದ್ದಾರೆ. ಬಟ್ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕೇಳಿದ್ವಿ ಏನಕ್ಕೆ ಇಷ್ಟೊಂದು ಲೈನ್ ಇದೆ, ಟಿಕೆಟ್ ಇಲ್ಲಿ ಸ್ಕ್ಯಾನ್ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಮಾಡ್ಬೋದು, ಆದರೆ ಏನಕ್ಕೆ ಜನ ಲೈನಲ್ಲಿ ನಿಂತಿದ್ದಾರೋ ಗೊತ್ತಿಲ್ಲ ಅಂತಿದ್ದಾರೆ ಅವರೇನೆ ಸೆಕ್ಯೂರಿಟೀಸ್ಗಳೇ. ಸೊ ಟಿಕೆಟ್ ತಗೊಂಡಿದ್ದೀವಲ್ಲ, ಸರಿ ಒಳಗಡೆ ಹೋಗ್ತಾ ಇದೀವಿ ಬನ್ನಿ. ಸೊ ಲೈನ್ ಇರುತ್ತೆ, ಸ್ಕ್ಯಾನ್ ಎಲ್ಲ ಮಾಡಿದ್ರು. ಸೊ ಇವಾಗ ಬಸ್ ಬರುತ್ತೆ, ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಒಳಗಡೆ. ತುಂಬ ಲಾಂಗ್ ಹೋಗಬೇಕು. ಸೊ ಹಾಗಾಗಿ ಈ ಥರ ಬಸ್ಸಸ್ಗಳಿರುತ್ತೆ. ಸೊ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಒಳಗಡೆ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು ನೀವು, ಈ ಥರ ಇದೆ. ಸೊ ಬಸ್ಸಲ್ಲಿ ಕರ್ಕೊಂಡು ಬಂದು ಬಿಟ್ಟ ತಕ್ಷಣ ಈ ಥರ ಗೇಮ್ಸ್ಗಳಿದ್ದಾವೆ ಇಲ್ಲಿ. ಸ್ವಲ್ಪ ದೊಡ್ಡವರೆಲ್ಲ ಕೂತಿದ್ದಾರೆ ಇದರಲ್ಲಿ. ಚೈಲ್ಡ್ಹುಡ್ ಮೆಮೊರಿ ಇದೆಲ್ಲ ಒಂಥರ. ಎಲ್ಲಾದರೂ ಇವೆಂಟು ಆ ಥರದ್ದು ಏನಾದರೂ ನಡೆಸ್ತೀವಿ ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸಖತ್ತಾಗಿರುತ್ತೆ. ಓಪನಿಂಗ್ ಸೆರೆಮನಿ ಇದೆ ಅಂತೆ. ಫಂಕ್ಷನ್ ಆದ್ಮೇಲೆ ಇದಿಲ್ಲೇನೋ ಆದಮೇಲೆ ಕರ್ಕೊಂಡು ಹೋಗ್ತಾರಂತೆ. ಇಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದೀವಿ.
कार 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 कार। गुड मॉर्निंग। गुड मॉर्निंग। वेलकम टू शूटिंग स्टेज। आप सबको तो पता है you all are in shooting theater. Now today you all are going to get a first-hand experience of movie making. So for that I require 3 actors from your side above 18 18 साल के ऊपर मेरे फिल्म में एक्ट करने के लिए 3 एक्टर्स का जरूरत है। ये 8 मिनट सर। I need 1 फीमेल एक्टर। हीरोइन चाहिए। यस मैम आइए। वेट मैडम। सर जी I need only 2 members. Please give. Okay, बहुत जल्दी हो गए हैं सिलेक्शन। दोस्तों जोरदार तालियां तो होना चाहिए। Yes, please stand on that number. उस नंबर के ऊपर खड़े हो जाइए। अभी आपके इंट्रोडक्शन है, सो आपका नाम बताना है। Your name please. लक्ष्मी मैम। Your. मुदस्सिर खान। Start. गाड़ी को लेफ्ट राइट स्लोली स्विंग करके रेस करते रहिए। रेस करिए, गाड़ी को रेस करते चलाइए, गाड़ी का स्पीड बढ़ाइए। वाह आ गए हैं हमारे स्टार्स पर्दे के ऊपर। दे आर ऑन द स्क्रीन। रेस द बाइक, तेज चलाइए, गाड़ी का स्पीड बढ़ाइए। लुक बैक, अभी पीछे देखिए। उतना देर मत देखिए, एक्सीडेंट भी होने के चांसेस है। गाड़ी को रेस करते ला रहे, बट प्लीज चेंज द एक्सप्रेशन को चेंज करिए। पीछे पुलिस है, दे आर नॉट ए रिलेटिव्स। मेहमान लोग नहीं है जो पीछे से आ रहे, टेंशन दिखना है चेहरे के ऊपर। विंड, गाली शब्द, हवा का आवाज है। नाउ दिस वन, ये बोलिए। थंडर, बिजली का आवाज। रुमुल शब्दम। रेन, बारिश, वर्षा। तो दोस्तों we need one small ಸೊ ಇವಾಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನ್ ಅಂದ್ರೆ ಒಂದು ಚಿಕ್ಕ ಪುಟಾಣಿ ಟ್ರೈನ್. ಸೊ ಒಳಗಡೆ ಯಾವ ತರ ಫಿಲ್ಮಿ ಇದಿದೆ ಅಂತ ತೋರಿಸ್ತಾರಂತೆ. ಫಿಲ್ಮಿ ದುನಿಯಾ ಹೆಂಗಿದೆ ಅಂತ ಕಾಣಿಸುತ್ತೆ ಇವಾಗ. ವಾವ್, ಬಲ್ಲೆ 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 ಬಲ್ಲೆ. ಫ್ರಾನ್ಸ್ಗೆ ಬಂದ್ವಾ? ವಾವ್. Hi my lovely London babies. Hi. Jammu. Woo! ಪ್ಯಾರಿಸಾ? ಎಲ್ಲಿದೆ? ಗ್ಯಾರೇಜ್. ವಾವ್ 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 ವಾವ್, ಸುಂಟ್ರ ಗಾಡಿ. मेरी दूसरी इच्छा भी पूरी कर दूंगा। ईशा से शादी करना चाहता हूँ। ನಮಸ್ತೆ, ಇದು ಮದುವೆ ಸೆಟ್.
ಇವಾಗ ಮುಗಿಸ್ಕೊಂಡು ಬಂದ್ವಿ. ಸೂಪರ್ ಆಗಿದೆ, ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಒಂದ್ಸಲ ಟ್ರೈ ಮಾಡಬೇಕು, ಚೆನ್ನಾಗಿದೆ. ಫೋಟೋ ತೆಗಿಯೋಕೆ ಯಾರು ಇಲ್ಲ ಅಂತ ಓಡ್ಕೊಂಡು ಹೋಗ್ತಿರೋದಂತೆ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಮೂವಿ ಮ್ಯಾಜಿಕ್. ಅವಾಗಿಂದ ಬಾಹುಬಲಿ ಸೆಟ್ಟಿಗೆ ಹೋಗೋಣ ಅಂತ ಹುಡುಕ್ತಾನೆ ಇದ್ದೀವಿ ಗೈಸ್. ಹಾಂ, ಅವಾಗಿಂದ ಬಾಹುಬಲಿ ಸೆಟ್ಟಿಗೆ ಹೋಗ್ಬೇಕು ಅಂತ ಹುಡುಕ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಗೊತ್ತಿತ್ತು, ಇವ್ರದ್ದು ಫೋಟೋನೇ ಮುಗೀತಿಲ್ಲ ಫ್ರೆಂಡ್ಸ್. ಇವ್ರದ್ದು ಫೋಟೋ 1 ಗಂಟೆ. ಇವ್ರು ಎಷ್ಟು ಫೋಟೋಸ್ ತಗೋತಾ ಇದ್ದಾರೆ ಅಂತ ನಾನು ತಕ್ಕೊಳಕ್ಕೆ ಕೊಡ್ತಾ ಇಲ್ಲ. ಇವರೇ ತಕ್ಕೊಂಡಿರೋದು ಜಾಸ್ತಿ. ಹೇಳಿರ್ಲಿಲ್ಲ ಇದು ಕಮ್ಮಿ ಕೇಳಿರೋದು. ಸೊ ಎಲ್ಲರೂ ಬಾಹುಬಲಿ ಸೆಟ್ ಹತ್ರ ಹೋಗ್ಲಿಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ಸೊ 1 ನಂಬರ್ ಬಸ್ಸಿಗೆ ಅದಿಷ್ಟು ಜನ ಹೆಂಗೆ ಹೋಗೋದೋ ಗೊತ್ತಾಗ್ತಿಲ್ಲ. ತುಂಬ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ಅಂತ. ಇವತ್ತೇ ಯಾಕೆ ಇಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ತುಂಬಾ ರಶ್ ಇದೆ, ಎಲ್ಲೋದ್ರೂ ತುಂಬ ಕ್ಯೂ ಇದೆ. ಸಾಕಾಗೋಯ್ತು ನಮಗೆ. ಒಂದೊಂದು ಕಡೆಗೆ 1 ಅವರ್ ಆಗ್ತಾ ಇದೆ. ಸೊ ಎಲ್ಲೂ ಜಾಸ್ತಿ ಕವರ್ ಮಾಡೋಕೆ ಆಗ್ತಾ ಇಲ್ಲ. ನನ್ನನ್ನೆಲ್ಲಿ ಕವರ್ ಮಾಡ್ತೀವಿ. ನಮಗಂತೂ ಇಲ್ಲಿ ನೋಡಿ ಸ್ಟುಡಿಯೋ ಟೂರಿಗೆ ಹೋಗ್ತಾ ಇರೋದು. ಸೊ ಲೈಕ್ ಲಂಡನ್ ಅದೆಲ್ಲ ಸ್ವಲ್ಪ ಕಂಟ್ರಿಗಳನ್ನ ಇದು ಮಾಡಿ ಎಕ್ಸ್ಪ್ಲೋರ್ ಮಾಡಿರೋದಾರಲ್ವ. ಸೊ ಅಲ್ಲಿಗೆ ಈ ಥರ ಇಷ್ಟು ವೇಟ್ ಮಾಡ್ತಾ ಇರೋದು. ತುಂಬ ರಶ್ ಇದೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಫಸ್ಟ್ ಬಾಹುಬಲಿಗೆ ಹೋಗ್ಬಿಟ್ಟು ಬರೋಣ. ಸೊ ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ ಅಂತೆ. ಸೊ ಅಲ್ಲಿ ಓನ್ಲಿ ಬಾಹುಬಲಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಾಹುಬಲಿ ಕವರ್ ಮಾಡ್ಕೊಂಡು ಬಂದುಬೇಕಿತ್ತು ಸ್ಟುಡಿಯೋ ಟೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ, ಅದು ಫಸ್ಟಿಗೆ ಹೋಗ್ಬೇಡ. ಎಲ್ಲ ಪೇ ಮಾಡ್ಬೇಕು, ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಅಲ್ಲೇ ಆಲ್ರೆಡಿ ನಾವು 1700 ಪೇ ಮಾಡಿದ್ದೀವಿ. ಮತ್ತಿಲ್ಲಿ ಪೇ ಮಾಡಿ ಆಡಬೇಕು ಅಂದರೆ ಇಟ್ಸ್ ನಾಟ್ ವರ್ತ್ ಅಂತ ಅನಿಸುತ್ತೆ. ಸ್ವಲ್ಪ ಇನ್ನೂ ಇನ್ಫಾರ್ಮೇಷನ್ ತೊಗೊಂಡು ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಾನು ನೋಡ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ, ಇಲ್ಲ ಅಂದರೂ ಕೂಡ. ಸೊ ಇವಾಗ ನೋಡೋಣ, ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಮಜಾ ಬರುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ, ಕೇಳ್ಕೊಂಡು ಹೋಗೋದ್ರಲ್ಲೂ ಕೂಡ. ಸೊ ಬನ್ನಿ ಹೋಗೋಣ ಬಾಹುಬಲಿ ಸೆಟ್. ವಿಸ್ತಾರವಾದ ಪ್ಲೇಸ್ ಇದೆ, ಎಷ್ಟು ಬಸ್ಗಳಿದೆ ಇಲ್ಲಿ. ಬಾಹುಬಲಿಗೆ ನೋಡಿ ಗೈಸ್, ಅಲ್ಲಿ ಎಷ್ಟು ಜನ ಇದ್ದಾರೆ. ಓ ಮೈ ಗಾಡ್, ಏನು ಮಾಡೋದು ಇವತ್ತಿನ ದಿನ ಚೆನ್ನಾಗಿಲ್ಲ ನಮ್ಮದು ಸೀರಿಯಸ್ಲಿ. ಇಷ್ಟು ಜನರಿಗೆ ಯಾಕೆ ರಜೆ ಕೊಟ್ಟಿದ್ದು? ಕ್ರಿಸ್ಮಸ್ಸಿಗೆ ಎಲ್ಲರಿಗೂ ರಜೆ ಕೊಟ್ಟಿರೋದಕ್ಕೆ ಎಲ್ಲ ಬಂದುಬಿಟ್ಟಿದ್ದಾರೆ. ನಮ್ಮ ಥರನೇ ಎಲ್ಲರೂ ಕ್ರಿಸ್ಮಸ್ಸಿಗೆ ಹೈದ್ರಾಬಾದಿಗೆ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ರೆ ಏನು ಕತೆ? ಯಾಕೆ ಇಷ್ಟೊಂದು ಜನ? ಅಥವಾ ಯಾವಾಗಲೂ ಇಷ್ಟೇ ಜನ ಇರ್ತಾರಾ? ಗೊತ್ತಾಗ್ತಾ ಇಲ್ಲ. ರೂಮ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ರೆಸ್ಟ್ ರೂಮ್ ಅಂತ ಅನ್ಸೋದೇ ಇಲ್ಲ, ಎಷ್ಟು ನೀಟಾಗಿದೆ ಅಂತ. ತುಂಬ ಜನ ಇದ್ದಾರೆ ಬಾಹುಬಲಿ ಸೆಟ್ ನೋಡೋದಕ್ಕೆ. ಅದು ಎಷ್ಟು ವರ್ತಿದೆಯೋ ಏನೋ, ವರ್ತಿರುತ್ತೆ ಅಫ್ಕೋರ್ಸ್, ಇಲ್ಲ ಅಂತ ಅಂದ್ರೂ. ಸೊ ಬಟ್ ಕ್ಯೂವಲ್ಲಿ ನಿಲ್ಲೋದೇ ಇವಾಗ ಚಾಲೆಂಜ್ ಇರೋದು. ವೇ ಟು ಬಾಹುಬಲಿ ಸೆಟ್. ಮೆಜೆಸ್ಟಿಕ್ ಮಧ್ಯೆ ಹೋಗೋದು ಕಲ್ತ್ಕೊಳ್ಳಿ ಅಂತ ಹೇಳಿದಕ್ಕೆ ಹೆಂಗೂ ಓಡ್ತಾ ಇದ್ದಾರೆ ಒಳಗಡೆ ನುಕ್ಕೊಂಡು. ರಾಮಮೂರ್ತಿ ನಗರ, ಗೊರಗುಂಟೆ ಪಾಳ್ಯಕ್ಕೆ ಅನ್ಸುತ್ತೆ ಇದು. ಎಷ್ಟು ಬಸ್ಸು? ಹೋಗಿ ನಾವು ಕೆಂಬಸ್ಸಿಗೆ ಹೋಗ್ಬೋದಿತ್ತಲ್ಲ. ಇದೆಲ್ಲ ಕೂಡ ಶೂಟಿಂಗ್ಗೆ ಏನೇನೋ ಸೆಟ್ ಹಾಕಿರ್ತಾರೆ. ಸೊ ಯಾವುದಾದ್ರೂ ಒಂದು ಶೂಟಿಂಗ್ಗೆ ಆಗೇ ಆಗುತ್ತೆ ಇಲ್ಲಿ. RRR ಕೂಡ ಇಲ್ಲೇ ಆಗಿರೋದು, ಬಾಹುಬಲಿ ಇಲ್ಲೇ ಆಗಿರೋದು. ಸೊ ಬನ್ನಿ ನೋಡೋಣ ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಬಾಹುಬಲಿ ತಮ್ಮನ ಇದ್ದಾಳ. ಸೆಟ್ ಹೆಂಗಿದೆ ಅಂತ ಒಳಗಡೆ. ಸೊ ಇಲ್ಲೊಂದು ಬ್ಲೂ ಪ್ರಿಂಟ್ ಚೆನ್ನಾಗಿದೆ. ರಿಯಲ್ ಆಗತ್ತಾ? ಸೌಂಡ್ ಬರುತ್ತಾ?
ಸೌಂಡ್ ಬರ್ತಿದೆ ಅಲ್ಲ. ವ್ಲಾಗರ್ಸ್ ಎಲ್ಲಿ ಹೋದ್ರು ಅಂತ ಕಾಣೆ ಆಗಿದ್ದಾರೆ ಗೈಸ್, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟ ಇದ್ದೀನಿ. ಹೋಗ್ಬಿಟ್ರಾ?